ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೋತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಬೆಳಗಿನ ಜಾವದಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಟೈಮ್ ಬಂದುಬಿಟ್ಟು 5:15. ಬಟ್ ನಾನು ಎದ್ದಿದ್ದು ಎಲ್ಲ 5 ಗಂಟೆಗೆ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ನಾನು 5:15 ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ ತಕ್ಷಣವೇ ಮಾಡೋಂಥ ಮೊದಲನೇ ಕೆಲಸ ಏನಂದರೆ ಒಲೆ ಹಚ್ಚೋದು. ಒಲೆ ಹಚ್ಬಿಟ್ರೆ ಅದ್ರ ಪಾಡಿಗೆ ಅದು ನೀರು ಕಾಯ್ತಾ ಇರುತ್ತೆ. ನೆಕ್ಸ್ಟ್ ಏನು ಕೆಲಸ ಇದೆಯೋ ಅದನ್ನು ಮಾಡ್ಕೊತಾ ಹೋಗ್ತೀವಿ. ಹಾಗೆ ಫ್ರೆಂಡ್ಸ್, ಹೊಸದಾಗಿ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ನಮ್ಮ ಚಾನಲ್ನಲ್ಲಿ ಕೇವಲ ವ್ಲಾಗ್ಸ್ ಅಷ್ಟೇ ಅಲ್ಲ, ಮನಿ ಟಿಪ್ಸು, ಮನಿ ಸೇವಿಂಗ್ ಟಿಪ್ಸು, ಯಾವ ಥರ ಮನಿ ಸೇವಿಂಗ್ನ ಮಾಡ್ಬೋದು, ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು ಆಗಿರ್ಬೋದು ಅಥವಾ ಮನೇಲಿರುವಂಥ ಹೌಸ್ ವೈಫ್ಸ್ ಆಗಿರ್ಬೋದು, ಯಾವ ಥರ ಎಲ್ಲ ಸೇವಿಂಗ್ಸ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಟಿಪ್ಸ್ನ ಕೂಡ ನಾನು ಶೇರ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ಕೂಡ ಹೋಗಿ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ಕೂಡ ಇದೇ ರೀತಿ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಮತ್ತು ಈ ಸೌದೆ ಎಲ್ಲ ತೆಗ್ದುಬಿಟ್ಟು ಹಿಂದ್ಗಡೆ ಎಲ್ಲ ಜೋಡಿಸಿದ್ದೀನಿ. ಕೆಲವೊಂದು ಕಡೆ ಸೌದೆ ಅಂತಾರೆ, ಕೆಲವೊಂದು ಕಡೆ ಕಟ್ಟಿಗೆ ಅಂತೀವಿ. ನಮ್ಮ ಕಡೆ ಕಟ್ಟಿಗೆ ಅಂತೀವಿ. ಅಂದರೆ ಆಲ್ಮೋಸ್ಟ್ ನನ್ನ ವಿಡಿಯೋಸ್ ನೋಡೋರೆಲ್ಲ ಸೌದೆ ಅಂತಲೇ ಮಾತಾಡ್ತಾರೆ, ಹಾಗಾಗಿ ಸೌದೆ ಅಂತ ಹೇಳಿದೆ. ಆಮೇಲೆ ಇದು ಬರುತ್ತಲ್ವ, ಮೆಕ್ಕೆಜೋಳದ್ದು ದಂಟೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಒಲೆ ಹಚ್ಚೋದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ. ಮತ್ತು ಇದೆಲ್ಲ ನಾನು ಕ್ಲೀನ್ ಮಾಡೇ ಇರಲಿಲ್ಲ. ಹೇಳ್ಬೇಕಂದ್ರೆ ಸಗಣಿ ಸಾರಿಸಿ ತುಂಬ ದಿನ ಆಗೋಯಿತು. ಸಗಣಿ ಕೂಡ ತಂದು ಸಾರಿಸ್ಬೇಕು. ಆದರೆ ಇವಾಗಿರುವಂಥ ಸಂದರ್ಭದಲ್ಲಿ ಅಂದರೆ ಏನಾಗಿದೆ ಸಂದರ್ಭ ಅನ್ನೋದು ಕೂಡ ಬ್ಲಾಗ್ ನೋಡಿದರೆ ಗೊತ್ತಾಗಿರ್ಬೋದು. ಅಮ್ಮಂಗೆ ಹುಷಾರಿಲ್ಲ, ಹಾಗಾಗಿ ಈ ಕಡೆ ಮನೆ ನೋಡಿಕೊಂಡು ವ್ಲಾಗ್ಸ್ ಮಾಡ್ಕೊತಾ ಮನೆ ಕೆಲಸ ಮಾಡಿಕೊಂಡು ಆಮೇಲೆ ಅಮ್ಮನೂ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಮತ್ತು ನನಗೆ ಒಂಚೂರು ಇವಾಗ ಜ್ವರ ಕೂಡ ಇದೆ, ಅಂದರೆ ಫೀವರ್ ಇವಾಗ ಒಂದು 2-3 ದಿನದಿಂದ ಇದೆ. ಹಾಗಾಗಿ ನಾನು ಕೂಡ ವ್ಲಾಗ್ಸ್ನ ಕಂಟಿನ್ಯೂ ಮಾಡಲಿಲ್ಲ. ಒಂದು 3 ದಿನ ಗ್ಯಾಪ್ ಅದಕ್ಕೋಸ್ಕರನೇ ತೊಗೊಂಡೆ. ಸುಮ್ಮನೆ ಇವಾಗ ನಾನು ಹೆಲ್ತನ್ನು ಹಾಳು ಮಾಡ್ಕೊಳೋಕ್ಕಾಗಲ್ಲ. ಬಟ್ ಏನಾಯಿತು ಅಂದರೆ ನಾನು ಬೆಳಗ್ಗೆ ಒಂದು 5 ಗಂಟೆ, ಒಂದೊಂದ್ಸಲ 4 ಗಂಟೆಗೆಲ್ಲ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೆ. ಮೇನ್ ನಾನು ಮಾಡಿದಂಥ ತಪ್ಪೇನೆಂದರೆ ತಲೆಗೇನು ಬಟ್ಟೆನ ಕಟ್ಕೊಂಡಂಗೆ ಹೊರಗಡೆ ಬಂದುಬಿಟ್ಟು ಎಲ್ಲ ಕಸ ಗುಡಿಸೋದು, ತಣ್ಣೀರಲ್ಲೆಲ್ಲ ಕೈ ಆಡೋದಂಗೆಲ್ಲ ಮಾಡಿಕೊಂಡೆ. ಹಾಗಾಗಿ ನನಗೆ ಇವಾಗ ಜ್ವರ ಬಂದಿದೆ. ಪರವಾಗಿಲ್ಲ, ಇವಾಗ ರಿಕವರ್ ಆಗಿದ್ದೀನಿ. ಹಾಗಾಗಿ ನಾನು ಇವಾಗ ಮತ್ತೆ ಇಲ್ಲ ಬಿಡೋದು ಬೇಡ ವೀಡಿಯೋಸು, ಯಾಕಂದರೆ ನನ್ನ ಮನೇಲಿರೋದ್ರಿಂದ ನನಗೆ ಇದು ಒಂದೇ ನನಗೆ ಆಧಾರವಾಗಿರೋದು. ಹೊರಗಡೆ ಹೋಗಬೇಕಂದ್ರೂ ಕೂಡ ನಂಗೆ ಹೋಗೋದಕ್ಕಾಗಲ್ಲ. ಯಾಕೆ ಏನಂತಲೂ ಕೂಡ ಹಳೆ ವ್ಯೂವರ್ಸಿಗೆಲ್ಲ ಗೊತ್ತು ಏನು ಪ್ರಾಬ್ಲಮ್ ಇದೆ ನನಗೆ ಹೊರಗಡೆ ಹೋಗೋದಕ್ಕಂತ ಹೇಳಿ. ಸೊ ಹಾಗಾಗಿ ನಾನು ಮೇನ್ ಬಂದುಬಿಟ್ಟು ನನಗೆ ಮನಿ ಸೋರ್ಸ್ ಅಂತ ಅಂದರೆ ನನಗೆ ಯೂಟ್ಯೂಬ್ ಅನ್ನೋದು ತುಂಬಾ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಅನ್ಬೋದು ಹೌಸ್ ವೈಫ್ಗಳಿಗೆ, ಹಾಗೆ ಮನೇಲಿರುವಂಥ ಹೆಣ್ಮಕ್ಳಿಗೆ. ಯಾಕಂದರೆ ಕೆಲವೊಂದಷ್ಟು ಕಾರಣಗಳು ಇರುತ್ತೆ. ಹೊರಗಡೆ ಹೋಗಿ ದುಡಿಬೇಕಂದ್ರೂ ಕೂಡ ಹೋಗೋದಕ್ಕಾಗಲ್ಲ. ಕೆಲವೊಂದು ರೀಸನ್, ಮನೆಯಿಂದ ಕಳಿಸೋದಿಲ್ಲ, ಮನೆಯವ್ರು ಕಳಿಸಲ್ಲ. ಮತ್ತು ನಾವು ಹೋಗಬೇಕಂದ್ರೂ ಮನೆಯವ್ರು ಹೋಗಿ ಕಳಿಸ್ಬೇಕಂದ್ರೂ ಕೂಡ ಹೊರಗಡೆ ಹೋಗೋಕ್ಕಾಗಲ್ಲ. ಅವ್ರದ್ದೇ ಆದಂಥ ಪರ್ಸ್ನಲ್ ರೀಸನ್ಸ್ ಎಲ್ಲ ಇರ್ತವೆ. ಅಂಥವ್ರಿಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂದರೆ ಈ ಯೂಟ್ಯೂಬ್. ಸೊ ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತಂದರೆ ಮಾಡಿ. ಇದರಲ್ಲಿ ಏನಂದರೆ ಮೇನು ನಮ್ಮ ಶ್ರಮ ಬೇಕು, ಹಾಗೆ ನಮ್ಮ ಒಂದು ಲಕ್ ಅನ್ನೋದು ಬೇಕು. ಎರಡು ಇದ್ದರೆ ಮಾತ್ರ ಇಲ್ಲಿ ಗೆಟನ್ ಆಗೋದಕ್ಕೆ ಸಾಧ್ಯ. ತುಂಬ ಜನ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ. ಏನಂತೀವಂದರೆ ಇವಾಗ ದೊಡ್ಡದೊಂದು ನದಿ ಅದು, ಯೂಟ್ಯೂಬ್ ಅನ್ನೋದು ದೊಡ್ಡದೊಂದು ನದಿ. ಸೊ ಆ ನದಿಲಿ ತುಂಬ ಜನ ಈಜ್ತಾ ಹೋಗ್ತೀವಿ. ಆ ಈಜಿ ದಡಕ್ಕೆ ಸೇರುವಂಥವ್ರು ಒಂದಷ್ಟು ಜನ, ಬೆರಳೆಣಿಕೆ ಅಷ್ಟು. 1,000 ಜನ ನೀವು ಯೂಟ್ಯೂಬಲ್ಲಿ ಅಂದರೆ ಆ ನದಿಲಿ ಇಳಿದು ಈಜಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ದಡಕ್ಕೆ ಸೇರುವಂಥವ್ರು ಒಂದು 100-500 ಜನ ಅಷ್ಟೇ. ಆ ಥರ ಇರುತ್ತೆ. ಬಟ್ ಏನಂದರೆ ನಮ್ಮ ಒಂದು ಶ್ರಮ ಇರಲೇಬೇಕು, ಆವಾಗಲೇ ಅದಕ್ಕೊಂದು ಪ್ರತಿಫಲ ಅನ್ನೋದು ಸಿಗುತ್ತೆ. ಯಾರಾದರೂ ಮಾಡಬೇಕು ಚಾನಲ್ನ ಅಂತ ಇದ್ದರೆ ಡೆಫಿನೆಟ್ಲಿ ಮಾಡಿ. ಮತ್ತು ನನಗೇನಾದರೂ ನೀವು ಯೂಟ್ಯೂಬ್ ಬಗ್ಗೆ ಕೇಳಬೇಕು ಅಂತ ಇದ್ದರೆ ಕೇಳ್ಬೋದು. ನನಗೇನಾದರೂ ಗೊತ್ತಿತ್ತು ಅಂದರೆ ನಾನು ಆನ್ಸರ್ ಮಾಡ್ತೀನಿ, ಓಕೆನಾ. ಮತ್ತು ಕೆಲವೊಬ್ಬರು ಕೇಳಿದರು ಇನ್ಶಾರ್ಟ್ ನಾನು ಯಾವ ಒಂದು ಆ್ಯಪಲ್ಲಿ ವಿಡಿಯೋ ಎಡಿಟ್ ಮಾಡ್ತೀನಂತ. ನಾನು ಇನ್ಶಾರ್ಟಲ್ಲಿ ಮಾತ್ರ ವಿಡಿಯೋ ಎಡಿಟ್ ಮಾಡೋದು. ಮತ್ತು ಯಾವ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತೀನಂದರೆ ನಾನು ನಾರ್ಮಲ್ ಫೋನು
ಮೊಬೈಲಲ್ಲೇ ನಾನು ವಿಡಿಯೋ ಶೂಟ್ ಮಾಡ್ಕೊತೀನಿ, ಮೊಬೈಲಲ್ಲೇ ಎಡಿಟ್ ಮಾಡ್ತೀನಿ, ಮೊಬೈಲಲ್ಲೇ ಅಪ್ಲೋಡ್ ಮಾಡ್ತೀನಿ. ಅದಕ್ಕಂತಲೇ ಸಪ್ರೇಟಾಗಿರೋಂಥದ್ದು ನಾನು ಏನು ಯೂಸ್ ಮಾಡ್ತಾಯಿಲ್ಲ ಅಷ್ಟೇ. ಮತ್ತು ಇನ್ಶಾರ್ಟಲ್ಲಿ ಕೆಲವೊಂದು ಆ್ಯಪ್ಗಳಲ್ಲಿ ಏನಂದರೆ ವಾಟರ್ ಮಾರ್ಕ್ ಬರುತ್ತೆ. ವಾಟರ್ ಮಾರ್ಕ್ ಬಂತಂದರೆ ಯೂಟ್ಯೂಬಲ್ಲಿ ನಮಗೆ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ನಮ್ಗೆ ಇದು ಬರುತ್ತೆ, ಕೆಲವೊಂದಷ್ಟು ನೋಟಿಫಿಕೇಷನ್ಸ್ ಎಲ್ಲ ಕಳಿಸ್ತಿರ್ತಾರೆ ಈ ಥರ ಎಲ್ಲ ಆಗೋಂಗಿಲ್ಲ ಅಂತ. ಸೊ ಆವಾಗ ಏನಾಗುತ್ತೆ ಅಂದರೆ ನಮಗೆ ಅದು ತೆಗಿಲೇಬೇಕು ವಾಟರ್ ಮಾರ್ಕ್ ತೆಗಿಯೋದಕ್ಕೆ ಇನ್ಶಾರ್ಟಲ್ಲಿ ಫ್ರೀ ಕೂಡ ಇದೆ. ಮತ್ತು ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡಿ ನಾವು ವಾಟರ್ ಮಾರ್ಕ್ನ ತೆಗಿಬೋದು. ನಾನು ಮಾಡೋವಂಥದ್ದು ಎಲ್ಲ ಫ್ರೀ. ಸೊ ನಾನು ಫ್ರೀಯಲ್ಲೇ ನಾನು ವಾಟರ್ ಮಾರ್ಕ್ ಏನಿದೆ ಅದನ್ನು ರಿಮೂವ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಿಂಪಲ್. ಯಾರಿಗೆ ನನಗೆ ಎಡಿಟಿಂಗೇ ಗೊತ್ತಿಲ್ಲಪ್ಪ, ನನಗೆ ಎಡಿಟಿಂಗೇ ಬರ್ತಾಯಿಲ್ಲ, ಸೊ ನಾನು ಹೆಂಗೆ ಕಲಿಯೋದು ಅಂತಂದರೆ ತುಂಬ ಎಡಿಟಿಂಗ್ ಆ್ಯಪ್ಸ್ ಇದ್ದಾವೆ. ಅದರಲ್ಲಿ ದಿ ಬೆಸ್ಟು ಮತ್ತು ಸಿಂಪಲ್ ಟ್ರಿಕ್ಕಲ್ಲಿ ನೀವು ವಿಡಿಯೋನ ಈಸಿಯಾಗಿ ಯಾರ ಒಂದು ಇದು ಇಲ್ದಂಗೆ ಎಡಿಟ್ ಮಾಡ್ಕೊಳ್ಳೋವಂಥದ್ದು ಇರೋದು ಇನ್ಶಾರ್ಟಲ್ಲಿ ಮಾತ್ರ. ಸೊ ನೀವು ಇನ್ಶಾರ್ಟಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತಲೂ ಕೂಡ ನೀವು ಮೊಬೈಲಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಅದನ್ನು ನೋಡಿಕೊಂಡು ಸಿಂಪಲ್ಲಾಗಿ ವೀಡಿಯೋಸ್ನ ಎಡಿಟ್ ಮಾಡ್ಕೊತ ಹೋಗ್ಬೋದು. ನಾವು ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೆಕ್ಸ್ಟ್ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಆ ಥರ ಅಷ್ಟೇ. ಇವಾಗ ವ್ಲಾಗ್ ಕಡೆ ಬಂದೆ ಅಂದರೆ ಮನೆಯಲ್ಲಿ ಕಸ ಗುಡಿಸಿದ್ದಾಯಿತು, ಬೆಳಗ್ಗೆನೇ ನೀರು ಕೂಡ ಬಿಟ್ಟಿರು, ನೀರನ್ನು ತಗೊಂಬಂದಿಟ್ಟು ಈಗ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೇನೆಂದರೆ ಯಾವಾಗಲೂ ಅಷ್ಟೇ ಬೆಳಗ್ಗೆ ಒಂದು 6 ಗಂಟೆ 6:30 ಲಾಸ್ಟ್ ಅಂದರೆ ಒಂದು 7 ಗಂಟೆ ಒಳಗಡೆ ಮನೇಲಿ ಪೂಜೆ ಆಗಿಬಿಡ್ಬೇಕು. ಆವಾಗ ಆದಾಗ ನನಗೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ, ಮನಸ್ಸಿಗೆ ಒಂಥರ ಶಾಂತಿ ಅನಿಸುತ್ತೆ. ಆ ಟೈಮು ಫುಲ್ ಕೂಲಾಗಿರುತ್ತೆ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಲಿ ಸೌಂಡ್ ಆಗಲಿ ಏನೂ ಇರಲ್ಲ. ಮಕ್ಕಳು ಕೂಡ ಮಲ್ಕೊಂಡಿರ್ತಾರೆ. ಆವಾಗ ಅಂದರೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅವಾಗೆಲ್ಲ ನಮ್ಗೆ ತುಂಬ ಚೆನ್ನಾಗಂತ ಅನಿಸುತ್ತೆ. ಬೇರೆ ಟೈಮಲ್ಲಿ ಅಂದರೆ ಮಕ್ಕಳು ಎದ್ದಿರ್ತಾರೆ, ಅವ್ರ ಕಡೆ ನೋಡಿಕೊಂಡು ಈ ಕಡೆ ಪೂಜೆ ಮಾಡಿಕೊಂಡು ಈ ಕಡೆ ಆ ಸೌಂಡು ಈ ಸೌಂಡು ಟಿ ವಿ ಸೌಂಡ್ ಅಂದ್ಕೊಂಡು ಪೂಜೆ ಮಾಡ್ದಂಗೆ ಅಂತ ಅನಿಸಲ್ಲ. ಹಾಗಾಗಿ ನಾನು ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದರೆ ನನಗೆ ಫುಲ್ ಫ್ರೀ ಅಷ್ಟೇ. ಈಗ ಮಕ್ಕಳು ಕೂಡ ಮಲ್ಕೊಂಡಿದ್ದಾರೆ. ಇಲ್ಲಿ ನಾನು ಹೊರಗಡೆ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಎಷ್ಟು ತಣ್ಣಗಿದೆ ವಾತಾವರಣ ಅಂದರೆ ನೀರಲ್ಲಿ ಕೈ ಇಟ್ವಿ ಅಂತಂದರೆ ಸೇಮ್ ಫ್ರಿಜ್ಜಲ್ಲಿರೋಂಥ ನೀರಲ್ಲಿ ನಾವು ಏನಾದ್ರು ಕೈ ಇಟ್ಟಾಗ ಹೆಂಗಾಗುತ್ತೋ ತಣ್ಣಗೆ ಸೇಮ್ ಹಂಗೇ ಇರೋದು. ಬಟ್ ಏನು ಮಾಡೋದು, ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಈ ಮಧ್ಯೆ ಎದ್ದೇಳ್ತಾ ಇರಲಿಲ್ಲ, ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದೆ. ಬಟ್ ಏನಂದರೆ ಮತ್ತೆ ನಾನು ರಿಕವರಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಈ ಟೈಮಿಗೆ 5 ಗಂಟೆ ಹಂಗೆ ಇಲ್ಲ 4:15 ಹಂಗೆ ಎದ್ದೆ ಅಂದರೆ ನನಗೆ ಕರೆಕ್ಟಾಗಿ ಒಂದು 10 ಗಂಟೆನಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊತೀನಿ. ಮತ್ತೇನಾದರೂ ಎಕ್ಸ್ಟ್ರಾ ಅಮ್ಮಂಗೆ ಏನಾದರೂ ಮಾಡ್ಕೊಡೋದು ಅದು ಇದು ಇತ್ತಂದರೆ ಅದನ್ನು ಮಾಡ್ಕೊತೀನಿ. ಹಾಗಾಗಿ ನಂದೇನೆಂದರೆ ಬೆಳಗ್ಗೆನೇ ಬೇಗ ಎದ್ದೇಳೋಕ್ಕೂ ಎಲ್ಲ ಕೆಲಸ ಮಾಡ್ಕೋಬೇಕನ್ನೋದೇ ನನ್ನ ಥಾಟು. ಬಟ್ ಅಮ್ಮ ಬೈತಿರ್ತಾರೆ, ಬೇಡ ಇಷ್ಟೊತ್ತಲ್ಲಿ ಎದ್ದೇಳಬೇಡ, ಸುಮ್ಮನೆ ಮತ್ತೆ ವೆದರ್ ನೋಡಿದರೆ ಅಷ್ಟೊಂದು ತಣ್ಣಗಿರುತ್ತೆ, ಮತ್ತೇನಾದ್ರು ಹುಷಾರು ತಪ್ಪಿದೆಯಾ ಬೇಡ ಅಂತ ಹೇಳ್ತಾನೆ ಇದ್ದರು. ಬಟ್ ಆದರೂ ನಾನು ಕೇಳ್ತಾ ಇರಲಿಲ್ಲ. ಸೊ ಕೇಳದೇ ಇರೋ ಕಾರಣವೇ ಇವಾಗ ಮತ್ತೆ ನಂಗೆ ಜ್ವರ ಬಂದು ಕೂತ್ಕೊಂಡಿದೆ. ಬಟ್ ಪರವಾಗಿಲ್ಲ, ಇವಾಗ ಆರಾಮಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಏನೇ ಆದರೂ ಏನು ಬಂದರೂ ಅಂದರೆ ಜ್ವರ ಆಗಲಿ ಯಾವುದೇ ಒಂದು ಇದು ಬಂದರೂ ನಾವು ಅದನ್ನು ತಲೆಗೆ ತೊಗೊಳ್ಲೇಬಾರ್ದು. ನಾವು ಸ್ಟ್ರಾಂಗಾಗಿತ್ತು ಅಂದರೆ ಅದು ಎಂಥದೇ ಇರಲಿ ಅದು ಗುಣ ಆಗುತ್ತೆ. ಮೆಂಟಲಿ ನಾವು ಸ್ಟ್ರಾಂಗ್ ಇರಬೇಕು, ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಇರಬೇಕು. ಇದೇನು ಹೋಗುತ್ತೆ ಬಿಡು ಅನ್ನೋ ಥರ ನಾವು ಅದರಲ್ಲಿದ್ದರೆ, ಇಗ್ನೋರ್ ಮಾಡಿದರೆ ಡೆಫಿನೆಟ್ಲಿ ನಾವು ಚೆನ್ನಾಗಾಗ್ತೀವಿ ಅಷ್ಟೇ. ಇವಾಗ ಪೂಜೆ ಆಯಿತು. ಪೂಜೆ ಮಾಡಿದ ಮೇಲೆ ನಾನಿಲ್ಲಿ ಸಾಂಬಾರಿಗೆ ಜೋಡಿಸ್ತಾ ಇದ್ದೀನಿ. ಇವತ್ತು ಇಡ್ಲಿ ಚಟ್ನಿ ಸಾಂಬಾರು ಮಾಡಬೇಕು. ಹಾಗಾಗಿ ಮತ್ತಿಲ್ಲಿ ಸಾಂಬಾರಿಗೆ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಕೂಡ ಹೋಗ್ತಾ ಇದೆ ಅವಾಗವಾಗ, ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ವಾತಾವರಣ ಇರೋದೇ ಹಾಗೆ. ಯಾರಿಗೆ ತಾನೇ ಈ ಟೈಮಲ್ಲಿ ಶೀತ ಕೆಮ್ಮು ಜ್ವರ ಅನ್ನೋದಿರಲ್ಲ ಹೇಳ್ರಿ, ಎಲ್ಲರಿಗೂ ಕೂಡ ಅದೇನೆ. ಒಂದು ಮನೇಲಿ ಒಂದು 10 ಜನ ಇದ್ದೀವಿ ಅಂತಂದರೆ ಅದರಲ್ಲಿ ಒಂದು 5 ಜನಕ್ಕಂದ್ರೂ ಕನ್ಫರ್ಮ್ ಇರುತ್ತೆ. ಆ ಥರ ಇದೆ ವೆದರ್ ಅನ್ನೋದು. ಇವಾಗ ನನ್ನ ಮಗನೂ ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾನು ಒಳಗಡೆ ಅಡುಗೆ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಬಾತ್ರೂಮ್ಗೆ ಮತ್ತು
ಬಕೆಟ್ಗಳಿಗೆಲ್ಲ ನೀರು ತಂದು ಹಾಕ್ತಾಯಿದ್ದಾನೆ. ಬೆಳಗ್ಗೆ ಹೊತ್ತು ಪಾಪ ಅವನು ಎದ್ದ ತಕ್ಷಣವೇ ಮಾಡೋವಂಥ ಕೆಲಸ ಇದು, ನನಗೆ ಹೆಲ್ಪ್ ಮಾಡೋವಂಥದ್ದು. ನೀರೆಲ್ಲ ತುಂಬಿಸೋದು ಹಾಗೆಲ್ಲ ಮಾಡ್ತಾನೆ. ಮತ್ತು ಬೇರೆ ಎಕ್ಸ್ಟ್ರಾ ಕೆಲಸ ಏನಾದರೂ ಹೇಳಿದರೆ ಮಾಡಲ್ಲ. ಈ ಥರದ್ದಂದರೆ ಅವ್ನಿಗೆ ಮಾಡೋದಕ್ಕೆ ತುಂಬ ಖುಷಿ. ನೀರು ತುಂಬಿಸೋದು, ನೀರಲ್ಲಿ ಆಟ ಆಡೋದಂಗೆ ಒಂಥರ ಟೈಮ್ ಸಿಗುತ್ತಲ್ವ. ಬೇರೆ ಟೈಮಲ್ಲಿ ನೀರಲ್ಲಿ ಹೋದರೆ ನಾವು ಬೈತೀವಲ್ವ, ಈ ಟೈಮಲ್ಲಿ ಅಂದರೆ ಅವ್ರು ಬೈಯಲ್ಲ. ಅದು ಒಂದು ಅವನಿಗೆ. ಹಾಗಾಗಿ ಹೋಗ್ಬಿಟ್ಟು ನೀರೆಲ್ಲ ತಂದು ಹಾಕ್ತಿರ್ತಾನೆ. ಆಮೇಲೆ ತಂದಾಕ್ಬಿಟ್ಟು ಏನಾದರೂ ಅಂಗಡಿಗೆ ಹೋಗೋದಿದ್ರೆ ಅದೆಲ್ಲ ಕೇಳೋದು, ಮಾತುಗಳನ್ನೆಲ್ಲ ಕೇಳ್ತಿರ್ತಾನೆ. ಸೊ ಇವಾಗ ಒಲೆ ಹಚ್ಚಿದ್ನಲ್ಲ, ಅದು ಯಾಕೋ ಹೋಗಿಬಿಟ್ಟಿತ್ತು. ಮತ್ತು ಅದನ್ನು ಒಲೆ ಇದು ಮಾಡ್ತಾ ಇದ್ದೀನಿ. ಏನಪ್ಪ 2 ಚೀಲದಲ್ಲೂ ಹಂಗೆ ಇಟ್ಕೊಂಡ್ಬಿಟ್ಟಿರಲ್ಲ, ಚೀಲಗಳು ಏನು ಅಂತ ಕೆಲವೊಬ್ರಿಗೆ ಡೌಟ್ ಬರ್ಬೋದು. ಒಂದು ಚೀಲದಲ್ಲಿ ಏನಂದರೆ ನಾವು ಕಾಯಿನ ಸುಲಿದಿರ್ತೀವಿ ನೋಡಿ, ಚಿಪ್ಪು ಮತ್ತು ಒಣಕಾಯಿದು ಅದೆಲ್ಲ ಅದರೊಳಗೆ ಹಾಕಿರ್ತೀನಿ. ಮತ್ತು ಪೇಪರು ಅಂತವಿದ್ದರೆ ಅದರೊಳಗಡೆ ಗ್ರೀನ್ ಕಲರ್ ಇದೆಯಲ್ಲ ಅದರೊಳಗಡೆ ಹಾಕ್ತೀನಿ. ವೈಟ್ ಕಲರ್ ಬಂದರೆ ಅದರೊಳಗಡೆ ಮೆಕ್ಕೆಜೋಳದ್ದು ದಂಟು ಬರುತ್ತೆ ನೋಡಿ, ಅವನ್ನ ತುಂಬಿಸಿಟ್ಟಿದ್ದೀನಿ. ಒಲೆ ಹಚ್ಚೋದಕ್ಕೆ ಚೆನ್ನಾಗಿ ಒಲೆ ಉರಿಯುತ್ತೆ ಮತ್ತು ಬೇಗನೆ ನೀರೆಲ್ಲ ಕಾಯುತ್ತೆ. ಹಾಗಾಗಿ ಇವಾಗ ಬೇಳೆನ ವಿಸಿಲ್ ಕೂಗಿಸಿಟ್ಟಿದ್ದೆ. ಇವಾಗ ಅದನ್ನು ಮಸ್ದು ಒಗ್ಗರಣೆ ಕೊಟ್ಬಿಟ್ಟೆ ಅಂದರೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಅದು ರೆಡಿ ಆದ ತಕ್ಷಣ ಚಟ್ನಿನೂ ಮಾಡ್ಕೊಂಬಿಟ್ಟೆ ಅಂದರೆ 2 ರೆಡಿ ಆಯ್ತು ಅಂದರೆ ಮುಗೀತು. ಇನ್ನೇನು ಇಡ್ಲಿ ಮಾಡೋದೇನು ನಮಗೆ ಕಷ್ಟ ಅನಿಸಲ್ಲ. ಒಂದು ಕಡೆ ಇಡ್ಲಿ ಪಾತ್ರೆಗೆ ಇಡ್ಲಿ ಹಿಟ್ಟೆಲ್ಲ ಹಾಕಿ ಇಟ್ಬಿಟ್ವಿ ಅಂದರೆ ಇಡ್ಲಿ ಆರಾಮಾಗಿ ಆಗುತ್ತೆ. ನನ್ನ ಮಕ್ಕಳಿಗೆ ಏನಂದರೆ ಅಜ್ಜುಗೆ ಇಡ್ಲಿ ಅಂದರೆ ತುಂಬ ಇಷ್ಟ. ವಾರದಲ್ಲಿ 7 ದಿನವೂ ಕೂಡ ನೀವು ಇಡ್ಲಿ ಮಾಡ್ಕೊಡ್ತೀನಿ ಅಂದರೆ ಫುಲ್ ಹ್ಯಾಪಿಯಾಗಿ ತಿಂತಾರೆ. ಬಟ್ ಭ್ರಮರಂದು ಡಿಟ್ ಆಪೋಸಿಟ್. ಇಡ್ಲಿ ಅಂದರೆ ಅವಳಿಗೆ ಆಗಲ್ಲ, ಏನೋ ತಿನ್ನಬೇಕಲ್ಲ ಮತ್ತು ಮನೇಲಿ ಬೈತಾರಲ್ಲ ಅನ್ನೋ ಕಾರಣಕ್ಕೆ ಅವಳು ತಿಂತಾಳೆ. ಅವಳಿಗೆ ಸ್ವೀಟ್ಸು ಆಮೇಲೆ ರೈಸ್ ಐಟಮ್ ತುಂಬ ಇಷ್ಟಪಡ್ತಾಳೆ. ಅಜ್ಜುಗೆ ಇದು ಚಿಕ್ಕವನಿದ್ದಾಗಿಂದನೂ ಕೂಡ ಒಂದೇನೆಂದರೆ ಬೆಳಗ್ಗೆ ಟೈಮಲ್ಲಿ ಇಡ್ಲಿನೇ ತಿನ್ನಿಸಿ ನಾವು ರೂಢಿ ಮಾಡಿದ್ದು. ಬೆಳಗ್ಗೆ ಒಂದು 6 ಗಂಟೆನಷ್ಟರಲ್ಲಿ ಮನೆ ಹತ್ರನೇ ಇಡ್ಲಿ ಮಾರೋದಕ್ಕೆ ಬರ್ತಾಯಿದ್ರು, ಬಾಕ್ಸ್ ಹಿಡ್ಕೊಂಡು. 10 ರೂಪಾಯಿಗೆ 10 ಇಡ್ಲಿ, ಆ ಥರ 10 ರೂಪಾಯಿಗೆ 6, 9 ಈ ಥರ ಕೊಡ್ತಾಯಿದ್ರು. ಲಾಸ್ಟಲ್ಲಿ 10 ರೂಪಾಯಿಗೆ 8 ಇಡ್ಲಿನೋ 6 ಇಡ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವ್ರ ಹತ್ರ ನಾವು ಡೈಲಿ ಇಡ್ಲಿ ಚಟ್ನಿನ ತಗೊಂಡು ಅವನಿಗೆ ತಿನ್ನಿಸ್ತಾ ಇದ್ದೆ. ಹಾಗಾಗಿ ಅವನಿಗೆ ಬೇಗನೆ ರೂಢಿ ಆಗಿಬಿಡ್ತದೆ ಇಡ್ಲಿ. ಡೈಲಿ ಇಡ್ಲಿ ಇದ್ದರೂ ಬೇಡ ಅಂತಾನೆ, ಸರಿ ಬೇಕು ಇರಲಿ ಅಂತಲೇ ಹೇಳ್ತಾನೆ. ಆಮೇಲೆ ಬೆಳಗ್ಗೆನೇ ಅವ್ನಿಗೇನೆಂದರೆ ಟಿಫನ್ ಅನ್ನೋದು ಬೇಗನೆ ಆಗಬೇಕು. ಒಂದು 8 ಗಂಟೆ ಅನ್ನೋಷ್ಟರಲ್ಲಿ ಅವ್ನಿಗೆ ಟಿಫನ್ ಆಗಿರಬೇಕು, ಇಲ್ಲ ಅಂದರೆ ಮನೇಲಿ ರುದ್ರ ತಾಂಡವ. ಯಾಕಂದರೆ ನಾವು ಬೆಳಗ್ಗೆ ಅಂದರೆ ಚಿಕ್ಕವನಿದ್ದಾಗಿಂದನೂ ಕೂಡ ಅದೇ ಟೈಮಿಂಗ್ನ ರೂಢಿ ಮಾಡಿರೋದ್ರಿಂದ ಅವನು ಅದೇ ಟೈಮಿಂಗಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಆ ಟೈಮಿಗೆ ನಾವು ಕರೆಕ್ಟಾಗಿ ಅವನಿಗೆ ಟಿಫನನ್ನು ಮಾಡಿ ಕೊಟ್ಬಿಡ್ತೀವಿ. ಮತ್ತು ಭ್ರಮರ ಬಂತು ಅಂದರೆ ಭ್ರಮರ ಒಂದು 9 ಗಂಟೆ ಇಲ್ಲಾಂದರೆ ಒಂದು 8:15 ಹಂಗೆ ಕೂತ್ಕೊಂಡು ಟಿಫನ್ ಮಾಡ್ತಾಳೆ. ಅವ್ರದ್ದು ಲೇಟಾಗಿ ಅವಳು ಟಿಫನ್ ಮಾಡೋದು. ಆದರೆ ಅಜಯ್ ಮಾತ್ರ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಟಿಫನ್ ಬೇಗನೆ ಬೇಕು. ನೈಟ್ ಅಂದರೂ ನಾವೇ ಊಟ ಮಾಡು ಅಂತ ಹೇಳಬೇಕು. ಆವಾಗ ಬಲವಂತದಿಂದ ಊಟ ಮಾಡಿಸಿದ್ರೆ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ, ಆ ಥರ ಅವನು. ಅಂದರೆ ನಾವು ಮೊದಲನೇ ಮಗು ಅಂತ ಹೇಳ್ಬಿಟ್ಟು ಮುದ್ದಾಗಿ ಸಾಕಿರ್ತೀವಿ, ಮುದ್ದಾಗಿ ಇದು ಮಾಡಿರ್ತೀವಿ. ಹಾಗಾಗಿ ಅವ್ರು ಮಾಡ್ತಿರ್ತಾರೆ. ಮತ್ತು ಕೆಲವೊಂದಷ್ಟು ಕಾಮೆಂಟ್ಸ್ ಬಂದಿದ್ವು ಫ್ರೆಂಡ್ಸ್, ಅದೇನೆಂದರೆ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ. ಅದನ್ನು ಬೇರೆ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳೋಣ ಅಂತ ಅಂದ್ಕೊಂಡೆ, ಬಟ್ ಆದರೂ ಇದರಲ್ಲೇ ಹೇಳ್ಬಿಡ್ತೀನಿ. ಏನಂದರೆ ಮನಿ ಸೇವಿಂಗ್ ಟಿಪ್ಸ್ನ ನಾನು ಹೇಳಿದಾಗ ಕೆಲವೊಬ್ಬರೆಲ್ಲ ತುಂಬ ಜನ ನನಗೆ ಅಪ್ರಿಷಿಯೇಟ್ ಮಾಡಿದ್ರು. ಅದರಲ್ಲಿ ಎಲ್ಲೋ ಕೆಲವೊಬ್ಬರು ಒಂದು ಕಾಮೆಂಟ್ಸ್ನ ಹಾಕ್ತಾಯಿದ್ರು. ನನಗೆ ಅದು ನೋಡಿ ನಗು ಬಂತು. ಅದನ್ನು ಟಿಪ್ಸ್ ಹೇಳಿದ್ಮೇಲೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರಾ ಅದಾಗ ಹಾಕಿದ್ರು. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೇನೆಂದರೆ ದುಡಿದ್ರೆ ಅಪ್ಪ ಅಲ್ಲ ಅವ್ರ ಅಪ್ಪನೂ ಕೂಡ ಕೊಡ್ತಾರೆ ಅಂತ ಹೇಳಿದೆ. ಸೊ ಮತ್ತು ದುಡ್ಡು ಸೇವಿಂಗ್ ಮಾಡಬೇಕಂದ್ರೆ ದುಡಿಲೇಬೇಕಲ್ವ. ಸೊ ದುಡಿಲ್ದಂಗೆ ಅದು ಹೆಂಗೆ ಸೇವಿಂಗ್ ಆಗುತ್ತೆ? ಅಷ್ಟು ಇದರ ತಲೆಯಲ್ಲೇ ಇದು ಮಾಡ್ಕೊತಾರೆ. ನನಗೆ ಓಕೆ ಬಿಡು, ಒಬ್ಬೊಬ್ರದ್ದು ಥಾಟ್ ಹಂಗಿರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆ ಬಾಡಿಗೆದು ಹೇಳಿದೆ. ಮನೆ ಬಾಡಿಗೆದು ಹೇಳಿದ್ದು ಅಷ್ಟು ಕಡಿಮೆಗೆ ಸಿಗುತ್ತಾ ಅಂತ ಕೆಲವೊಬ್ಬರು ಕಾಮೆಂಟ್ಸ್ ಹಾಕಿದ್ರು. ಏಕೆಂದರೆ ಕೆಲವೊಬ್ಬರು ಅಂದರೆ ಇವಾಗ ಸಿಟೀಲಿ ಇರೋವಂಥವ್ರು, ಆಮೇಲೆ ಅವರು ಇರೋವಂಥ ಪ್ಲೇಸು ಅದೆಲ್ಲ ನೋಡಿಬಿಟ್ಟು ಅವರು ಇಷ್ಟಕ್ಕೆ ಸಿಗುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ ಇರುತ್ತೆ ಅಲ್ವಾ. ಬಟ್ ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ನಾವಿರುವಂಥ ಏರಿಯಾ, ನಾವಿರುವಂಥ ಪ್ಲೇಸಸ್ ಎಲ್ಲ ಬಂದರೆ ಡೆಫಿನೆಟ್ಲಿ ಸಿಗುತ್ತೆ. ಈಗಲೂ ಕೂಡ ಸಿಗುತ್ತೆ. 1000 ರೂಪಾಯಿಗೆ ಸಿಗುತ್ತೆ ಆಯಿತಾ. ಬರೀ 1000 ರೂಪಾಯಿಗೂ ಕೂಡ ಮನೆ ಬಾಡಿಗೆಗೆ ಸಿಗುತ್ತೆ. ನಾವಿರುವಂಥ ಮನೆ
ನಾವು ಸ್ಟಾರ್ಟಿಂಗಿಂದನೂ ಕೂಡ ಇಲ್ಲೇ ಇದ್ದೀವಿ. ನಾವು 1200 1300 ಇದರಲ್ಲೇ ನಾವು ಇರೋವಂಥದ್ದು ಆಯಿತಾ. ನಮಗೆ ಜಾಸ್ತಿ ನಾವು ಕೊಟ್ಟಿಲ್ಲ. ಇವಾಗೂ ಕೂಡ ಸಿಗುತ್ತೆ, ಕೆಲವ್ರಿಗೆ ಅದು ಡೌಟು. ಬಟ್ ನಾನು ಹೇಗೆ ಅದನ್ನು ಪ್ರೂವ್ ಮಾಡಬೇಕಂತ ಗೊತ್ತಿಲ್ಲ. ನಾನು ಹೇಳ್ತೀನಿ, ನಂಬೋದು ಬಿಡೋದು ಅವ್ರ ಇಷ್ಟ ಅಷ್ಟೇ. ಇದರಲ್ಲಿ ಸುಳ್ಳು ಹೇಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಮೊದಲನೇ ಇದರಿಂದನೇ ವ್ಲಾಗ್ಸ್ನ ನೋಡ್ಕೊತ ಬಂದರೆ ನಾನು ಹಳೇ ಅಂದರೆ ವ್ಯೂವರ್ಸಿಗೆ ಎಲ್ರಿಗೂ ಕೂಡ ಗೊತ್ತು ಎಷ್ಟೆಷ್ಟು ಬಾಡಿಗೆ ಕೊಡ್ತಾಯಿದ್ರು, ಹೇಗಿತ್ತು ಅವ್ರ ಲೈಫ್ ಸ್ಟೈಲು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಅವರು ಆ ಥರ ಏನೋ ಇದು ಮಾಡಿಲ್ಲ. ಬಟ್ ಇವಾಗ ಹೊಸದಾಗಿ ನೋಡೋಂಥವ್ರಿಗೆ ಅದು ಅವರು ಹೇಳಿ ತಪ್ಪಂತ ಅಲ್ಲ, ಅವ್ರಿಗೆ ಅದರ ಅನಿಸ್ಬೋದು ಅಷ್ಟೇ, ಮತ್ತೇನು ಮಾಡೋದಕ್ಕಾಗಲ್ಲ. ನೋಡಿ, ಈ ಕಡೆ ಒಂದು ಕಡೆ ಇಡ್ಲಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಅಮ್ಮಂಗೆ ಯಾವ ಮೆಡಿಸನ್ ಕೊಡ್ತಾಯಿದ್ವಿ ಅಂತ ತೋರಿಸ್ತೀನಿ ನೋಡಿ. ಇದೇ ಆ ಮೆಡಿಸನ್ನು. ನಮಗೆ ನಾವು ಹೋಗಿದ್ವಲ್ಲ ಕೈನ ಕಟ್ಸೋದಕ್ಕಂತೇಳಿ ಬಾಗಳಿ ಅಂತ, ಅಲ್ಲಿಗೆ ನಾವು ಕೊಟ್ಟಿರೋಂಥದ್ದು ಆಯುರ್ವೇದಿಕ್ಕಿಂದು ಗಿಡದ್ದು ಕೊಟ್ಟಿದ್ದಾರೆ. ಇದೇನೆಂದರೆ ಸ್ವಲ್ಪ ತಂದಾಗ ಫುಲ್ ಹಸಿ ಇತ್ತು, ಸ್ವಲ್ಪ ಗಾಳಿಗೆಲ್ಲ ಇಟ್ಟು ಒಣಗಿಸಿರೋದು. ಇದು ಡೈಲಿ ಬೆಳಗ್ಗೆ 2 ಮತ್ತು ಸಂಜೆ 2 ಹಾಲಲ್ಲಿ ಕೊಡಬೇಕು. ಊಟ ಮಾಡೋಕ್ಕೂ ಮುಂಚೆ ನಾವು ಫೇಸ್ ವಾಶ್ ಮಾಡಿ ಬರ್ತಾರಲ್ವ, ಬಂದ ತಕ್ಷಣ ಫಸ್ಟ್ ಕೊಡಬೇಕು. ಅದಾದಮೇಲೆ ರಾತ್ರಿ ಊಟ ಆದಮೇಲೆ ಮಲಗೋ ಟೈಮಲ್ಲಿ ಇದನ್ನು ಕೊಡಬೇಕು. ಸೊ ಇದರಿಂದ ಬೇಗನೆ ಕ್ಯೂರ್ ಆಗ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನನಗೆ ಹಾಲಿನ ಕಡೆ ಗಮನನೇ ಇಲ್ಲ. ವಿಡಿಯೋ ಮಾಡಿಕೊಂಡು ಈ ಕಡೆ ತಿರ್ಕೊಂಡೆ, ನನಗೆ ಹಾಲೆಲ್ಲ ಉಕ್ಕಿ ಚೆಲ್ಲು ಹೋಯಿತು. ಯಪ್ಪ, ಏನು ಮಾಡೋದು. ಮತ್ತು ಈ ಅಮ್ಮಂಗೆ ಕಾಳುಗಳನ್ನೆಲ್ಲ ನೆನೆ ಇಟ್ಟಿದೆ. ಕಡಲೆಕಾಳು, ಶೇಂಗಾ ಮತ್ತು ಹೆಸರು ಕಾಳು ಇರುತ್ತಲ್ಲ, ಅದನ್ನೊಂದು ಇದು ಲೋಟದಲ್ಲಿ, ಹಾಗೆ ಬಾದಾಮಿನ ಒಂದು ಸ್ವಲ್ಪ ನೆನೆ ಇಟ್ಟಿದ್ದೆ. ಇದನ್ನು ಡೈಲಿ ಕೊಡ್ತಾಯಿದ್ದೀನಿ. ಯಾಕಂದರೆ ಮೂಳೆಗಳು ಸ್ವಲ್ಪ ಗಟ್ಟಿ ಬರಬೇಕಲ್ಲ, ಹಾಗಾಗಿ ಇದನ್ನೆಲ್ಲ ಕೊಡ್ತಾಯಿದ್ದೀನಿ. ಮತ್ತು ಈ ಶೇಂಗಾ, ಕಡಲೆಕಾಳು ಮತ್ತು ಹೆಸರು ಕಾಳಾದರೂ ಅಷ್ಟೇ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾರೆ ಮತ್ತು ಹೆಲ್ದಿಯಾಗಿರ್ತಾರೆ. ಅದಕ್ಕೋಸ್ಕರನೇ ಡೈಲಿ ಇದನ್ನು ಕೊಡ್ತಾಯಿದ್ದೀನಿ. ನನ್ನ ಮಗಳಿಗೆ ತುಂಬ ಇಷ್ಟ ಶೇಂಗಾ ಮತ್ತು ಕಡಲೆಕಾಳು, ಹಸಿ ಕಡಲೆಕಾಳು ತಿನ್ನಬೇಕಂದ್ರೆ. ನೋಡಿ, ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಹಾಲು ಫುಲ್ ಉಕ್ಕೋಯ್ತು. ಬಟ್ ನಾವು ಏನಂದರೆ ಹಾಲು ಉಕ್ಕಿದಾಗ ಅಯ್ಯೋ ಹಾಲು ಉಕ್ಕೋಯ್ತಲ್ಲ ಅಂತ ಅನ್ನಬಾರ್ದಂತೆ. ಯಾಕಂದರೆ ಅದು ಹಂಗಂದರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹಾಲು ಉಕ್ತಾರ ಓಕೆ, ಪರವಾಗಿಲ್ಲ. ಅದು ಅಮಾವಾಸ್ಯೆ ದಿನ ಏನೋ ಮಾರನೇ ದಿನ ಅನಿಸುತ್ತೆ. ಸೊ ಆವಾಗ ಉಕ್ಕಿದ್ದು, ಅಮಾವಾಸ್ಯೆಗಿಂತ ಮುಂಚೆ, ಹೌದು ಅಮಾವಾಸ್ಯೆಗಿಂತ ಮುಂಚೆ ಇದು ಹಾಲು ಉಕ್ಕಿದ್ದು. ಇವಾಗ ಎಲ್ರದ್ದು ಟಿಫನ್ ಆಯಿತು. ಅವರು ಸ್ಕೂಲಿಗೆ ಹೋದ್ರು, ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ನನಗೇನೆಂದರೆ ಇಡ್ಲಿಗೆ ಈ ಥರ ತೆಳ್ಳಗಿರೋಂಥ ಚಟ್ನಿ ಬೇಕು. ಗಟ್ಟಿ ಚಟ್ನಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ನಾನು. ತೆಳ್ಳಗಿರಬೇಕು ಚಟ್ನಿ, ಚೆನ್ನಾಗಿ ಟೇಸ್ಟಿಯಾಗಿರಬೇಕು, ಆ ಥರ ಮಾಡ್ಕೊಂಡು ತಿಂತೀನಿ. ಅಂದರೆ ಚಟ್ನಿ ಮಾಡಬೇಕಾದ್ರೆ ಏನಂದರೆ ಸ್ವಲ್ಪ ಅದಕ್ಕೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ ಹಾಕಿದರೆ ಎಷ್ಟು ಟೇಸ್ಟಿಯಾಗಿರುತ್ತಂದರೆ, ನಾವು ನಾರ್ಮಲ್ ಚಟ್ನಿ ಏನು ಮಾಡ್ತೀವೋ ಅದಕ್ಕಿಂತ ಡಿಫ್ರೆಂಟಾಗಿ ಒಂಥರ ವೆರೈಟಿ ಟೇಸ್ಟು ನಮ್ಗೆ ಕೊಡುತ್ತೆ. ಹಾಗಾಗಿ ಆ ಥರ ಮಾಡ್ಕೊಂಡು ತಿಂತೀನಿ. ಮತ್ತು ಇನ್ನೊಂದು ಕೆಂಪು ಚಟ್ನಿ, ಅದು ಅಂತೂ ಸೂಪರ್ ಕಾಂಬಿನೇಷನು. ಅದು ನಾನು ಶ್ರೀಶೈಲದಲ್ಲಿ ತಿಂದಿದ್ದೆ. ಅದು ನಂಗೆ ಇನ್ನೂ ಕೂಡ ಅದನ್ನ ನೆನೆಸ್ಕೊಂಡೆ ಅಂದರೆ ಆ ಥರ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ಇರುತ್ತೆ. ಇವಾಗ ಅಮ್ಮಂಗೆ ಸ್ನಾನಕ್ಕೆ ಇದು ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರ ಟಿಫನ್ ಎಲ್ಲ ಮಾಡಿಸಿ ಆಮೇಲೆ ಲಾಸ್ಟಲ್ಲಿ ನಾನು ಇವಾಗ ಸ್ನಾನ ಮಾಡಿಸೋದಕ್ಕೆ ಅಮ್ಮಂಗೆ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಅಮ್ಮಂಗೆ ಒಬ್ಬರ ಕೈಯಲ್ಲೇ ಮಾಡ್ಕೊಳಕ್ಕಾಗಲ್ಲ, ಕೈ ಸ್ವಲ್ಪ ಪೇನ್ ಇರೋದ್ರಿಂದ. ಅದಕ್ಕೋಸ್ಕರ ಮತ್ತು ತಲೆ ಆದರೂ ಅಷ್ಟೇ, ಅವ್ರಿಗೆ ತಲೆ ಗಂಟು ಕಟ್ಕೊಳೋಕ್ಕೂ ಕೂಡ ಬರಲ್ಲ. ಕೈ ಸ್ವಲ್ಪ ಇವಾಗ ಆಡ್ತಾಯಿದ್ದಾರೆ. ಅವಾಗ ಪೌಜೆಲ್ಲ ಹಾಕ್ಬಿಟ್ಟಿದ್ವಲ್ಲ ಇಲ್ಲಿ ಹಾಸ್ಪಿಟಲೆಲ್ಲ ಕೊಟ್ಟಿರೋದನ್ನ, ಅವಾಗಿನ್ನೂ ತುಂಬ ಪೇನ್ ಆಗಿಬಿಟ್ಟಿತ್ತು. ಇವಾಗೇನು ನಾವು ಹೋಗಿ ಬಾಗಿಲಿಗೆ ಹೋಗಿ ಕಟ್ಟಿಸ್ಕೊಂಬಂದ್ವೋ ಆವಾಗಿಂದನೂ ಕೂಡ ಚೆನ್ನಾಗಾಗಿದ್ದಾರೆ, ಅಷ್ಟೊಂದು ಪೇನ್ ಇಲ್ಲ. ಇವಾಗ ಸ್ವಲ್ಪ ಕೈ ಆಡೋದು ಹಂಗೆಲ್ಲ ಮಾಡ್ತಾರೆ. ಅಂದರೆ ತುಂಬ ಹೆವಿ ಕೆಲಸ ಏನು ಮಾಡೋಂಗಿಲ್ಲ, ಸ್ವಲ್ಪನೇ ಏನಾದರೂ ಜಸ್ಟ್ ಆ ಕೈ ಜಾಸ್ತಿ ಮೇಲೆ ಎತ್ತಲಿಲ್ದಂಗೆ, ಕೈ ಏನು ನೋವಾಗಿದೆಯೋ ಅದನ್ನು ಕೈ ಮೇಲೆ ಕೆತ್ತದಂಗೆ ಏನಾದರೂ ಒಂಚೂರು ಮಾಡ್ಕೋಬೋದು ಅಷ್ಟೇ. ಆದರೆ ರೆಸ್ಟ್ ಮಾಡಬೇಕು, ಎಷ್ಟು ರೆಸ್ಟ್ ಮಾಡ್ತಾರೋ ಅಷ್ಟು ಬೇಗನೆ ಅವ್ರು ರಿಕವರ್ ಆಗ್ತಾರೆ. ಇವಾಗ ಅಮ್ಮಂಗೆ ನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟಿದೆ. ಫುಲ್ ಒಂದು ಗುಂಡಲ್ಲಿ ತುಂಬ ನೀರನ್ನು ಹಾಕ್ತಾಯಿದ್ದೀನಿ. ನೀರೆಲ್ಲ ಹಾಕ್ಬಿಟ್ಟು ಅವ್ರಿಗೆ
ತೊಗೊಂಡೋಗಿ ಕೊಟ್ಟು ಅವ್ರಿಗೆ ಸ್ನಾನ ಮಾಡಿಸ್ಕೊಂಬಂದೆ. ಅದಾದಮೇಲೆ ಅಮ್ಮ ಬಂದುಬಿಟ್ಟು ದೇವ್ರ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೊಂಥರ ಬೇಜಾರು. ಇಷ್ಟು ದಿನ ಅವ್ರು ಯಾವಾಗಲೂ ಕೂಡ ಈ ಥರ ಇರ್ತಾ ಇರಲಿಲ್ಲ. ಅಂದರೆ ಅವ್ರು ಹಿಂಗಿರೋರೇ ಅಲ್ಲ, ಏನಾದ್ರು ಕೆಲಸ ಮಾಡ್ಕೊಂಡಿರೋರು ಮನೆಯಲ್ಲಿ, ಮತ್ತು ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗೋದು ಹಂಗೆಲ್ಲ ಮಾಡ್ತಾಯಿದ್ರು. ಇವಾಗ ಇಷ್ಟು ದಿನ ಮನೇಲಿ ಇರೋದಕ್ಕೆ ಏನು ಕೆಲಸ ಮಾಡದಿರೋದಕ್ಕೆ ಅವ್ರಿಗೇನೋ ಒಂಥರ ಮನಸ್ಸಿಗೆ ನೋವು, ಏನಪ್ಪ ಈ ಥರ ಆಗೋಯ್ತಲ್ಲ ನನಗೆ ಅನ್ನೋದೊಂದು. ಹಾಗಾಗಿ ಬೇಜಾರಲ್ಲಿ ನಿಂತ್ಕೊಂಡಲ್ಲಿ ದೇವ್ರ ಹತ್ರ ಕೈ ಮುಗಿತಾಯಿದ್ರು. ನನಗೆ ಒಂದೊಂದ್ಸಲ ಅಳುನೇ ಬಂದುಬಿಡುತ್ತೆ. ಇವಾಗೂ ಅಷ್ಟೇ ಆ ಥರ ನೋಡಬೇಕಂದ್ರೆ ಆಗೋದಿಲ್ಲ ಫ್ರೆಂಡ್ಸ್. ಬಟ್ ಏನು ಮಾಡೋದು, ಸಂದರ್ಭ ಸಿಚುವೇಶನ್ನು ಇದು ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಲೈಫಲ್ಲಿ ಏನು ಬಂದರೂ ಕೂಡ ಅದನ್ನು ಓಕೆ ಬಂದಿದೆಯಾ ಅದನ್ನ ಅನುಭವಿಸೋಣ, ಮುಂದೆ ಹೋಗೋಣ ಅನ್ನೋದು ಒಂದೇ ನಂಗೆ ಥಾಟು ಅಷ್ಟೇ. ಇವಾಗ ಅಮ್ಮಂಗೆ ಬಿಸಿ ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೀನಿ. ಅಮ್ಮ ಏನಂದರೆ ಇಡ್ಲಿನ ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನಲ್ಲ ಅವರು, ರೈಸ್ ಐಟಮ್ ತಿಂತಾರೆ, ಇಡ್ಲಿ ಒಂದೇ ಅವ್ರಿಗೆ ಆಗಲ್ಲ. ಆದರೂ ಬಲವಂತ ಮಾಡಿ ಇಡ್ಲಿ ತಿನ್ನು ಅಂತ ಹೇಳಿ ಬಲವಂತ ಮಾಡಿ ಒಂದು 3 ಇಡ್ಲಿ ಏನೋ ತಿಂದರು. ಅವ್ರಿಗೆ ಹೊಟ್ಟೆ ತುಂಬಿಲ್ಲ ಅಂತ ಗೊತ್ತಾಯಿತು. ಹಾಗಾಗಿ ಮತ್ತೆ ಮುದ್ದೆಗೆ ಇಟ್ಟಿದ್ದೆ. ಇವಾಗ ಬೇಗ ಮುದ್ದೆನ ಮಾಡಿ ಅವ್ರಿಗೆ ಹಾಕ್ಕೊಟ್ಬಿಟ್ರೆ ಅವ್ರು ಮುದ್ದೆನ ತಿಂತಾರೆ. ಇದೇನಂದರೆ ನಾನು ರೈಸ್ ಹಾಕಿ ಮಾಡ್ತಾರಂತ ಮುದ್ದೆ, ಹಾಗಾಗಿ ನಿಮ್ಗೆ ಹಿಟ್ಟು ಕಾಣಿಸ್ತಾ ಇದೆ ನೋಡಿ. ಹಿಟ್ಟು ಹಾಕಿ ಬರೀ ಹಿಟ್ಟಲ್ಲಿ ಮಾಡೋವಂಥ ಮುದ್ದೆನೇ ಬೇರೆ, ಅದನ್ನು ನಾವು ಅಚ್ಚರಾಗಿ ಮುದ್ದೆ ಅಂತ ಕರಿತೀವಿ. ಇದು ಅನ್ನ ಹಾಕಿ ಮಾಡೋವಂಥ ಮುದ್ದೆನೇ ಬೇರೆ. ಇದು ಹಣ್ಣು ಮೆಣ್ಸಿಕಾಯಿ ಎಲ್ಲ ಇದ್ದು ಅದನ್ನು ಬಿಸಿಲಿಗೆ ಇಡ್ತಾ ಇದ್ದೀನಿ ನೋಡಿ. ಬಟ್ಟೆಗಳು ಹಿಂಗೆಲ್ಲ ಒಣಗಾಕಿದ್ದೀನಿ ಅಂದರೆ ತುಂಬ ಬಟ್ಟೆಗಳಿದ್ದವು, ಫುಲ್ ಎಲ್ಲ ಒಣಗಾಕಿದ್ದೀನಿ. ಯಪ್ಪ ಇದು ಯಾವಾಗ ಒಣಗುತ್ತೋ ಅನ್ನೋ ಥರ ಆಗುತ್ತೆ. ಯಾಕಂದರೆ ಒಂದೊಂದ್ಸಲ ಮೋಡ ಮುಚ್ಚೋದು ಹಂಗೆಲ್ಲ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಇವಾಗ ಅದನ್ನು ನೋಡಿ ಮೇಲ್ಗಡೆ ಇಕ್ತಾ ಇದ್ದೀನಿ ಮನೆ ಮೇಲೆ. ಸ್ವಲ್ಪ ಕಾಯಿನೂ ಕೂಡ ಬೆಳಗ್ಗೆ ಹೊಡೆದಿರೋದಿತ್ತಲ್ಲ, ಹಾಗೆ ಇಟ್ಬಿಟ್ವಿ ಅಂದರೆ ಅದು ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಬಿಸಿಲಲ್ಲಿ ಇಕ್ಕಿದ್ದೀನಿ. ಇವಾಗ ಮುದ್ದೆನ ಚೆನ್ನಾಗಿ ಹಾಕ್ಕೊಂಡು ತಿರುಗ್ತಾ ಇದ್ದೀನಿ. ಸೊ ಈ ಮುದ್ದೆನ ಚೆನ್ನಾಗಿ ತಿರುಗಿಬಿಟ್ಟು ಅಮ್ಮಂಗೆ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ಟೆ ಅಂದರೆ ಅಮ್ಮ ಊಟ ಮಾಡ್ತಾರೆ. ಸ್ವಲ್ಪ ಸೊಪ್ಪಿನ ಸಾಂಬಾರಿತ್ತು, ಸೊಪ್ಪಿನ ಸಾಂಬಾರು ಮುದ್ದೆನ ಕೊಡ್ತಾಯಿದ್ದೀನಿ. ಏನಂದರೆ ಸ್ವಲ್ಪ ಬೋನ್ಸು ಅದೆಲ್ಲ ಸ್ಟ್ರಾಂಗ್ ಆಗೋ ಥರ ಗಟ್ಟಿ ಪದಾರ್ಥನೇ ಜಾಸ್ತಿ ಕೊಡ್ತಾಯಿದ್ದೀನಿ. ರೈಸ್ ಐಟಮ್ ಸ್ವಲ್ಪ ಕಡಿಮೆನೇ, ರೈಸ್ ಐಟಮಲ್ಲಿ ಏನೂ ಇರೋಲ್ಲ. ಹಾಗಾಗಿ ಬರೀ ಮುದ್ದೆ, ಈ ಥರ ಚಪಾತಿ ಈ ಥರದ್ದನ್ನು ಜಾಸ್ತಿ ಕೊಡ್ತಾಯಿದ್ದೀನಿ. ಇವಾಗ ಮುದ್ದೆ ಮಾಡಿದ್ನಲ್ಲ, ಅಮ್ಮಂಗೆ ಹಾಕ್ಕೊಟ್ಬಿಡೋಣ. ಆಮೇಲೆ ಮತ್ತೆ ಇನ್ನೂ ಎಕ್ಸ್ಟ್ರಾ ಇಟ್ಟಿತ್ತು, ಅದನ್ನು ಮುದ್ದೆನ ತಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ಹೇಳಿ ತೆಗ್ದಿಟ್ಟೆ. ಅದಾದಮೇಲೆ ಒಂದು ಮೀಶೋದಿಂದ ಒಂದು ಪಾರ್ಸಲ್ ಬಂತು. ಹಾಗಾಗಿ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಪಾರ್ಸಲ್ ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಇದನ್ನು ಪಾರ್ಸಲ್ ತರಿಸ್ಬೇಕು ಅಂತ ಹೇಳಿ. ಫೈನಲಿ ತರಿಸಿದ್ದೀನಿ. ನಾನು ಏನೋ ಅಂದ್ಕೊಂಡು ತರಿಸ್ದೆ, ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತರಿಸ್ತಿರೋದು. ಹ್ಯಾಂಡ್ ಬ್ಯಾಗ್ ತರಿಸ್ದೆ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ತರಿಸ್ಬೇಕು, ಎಲ್ಲರೂ ಹೋದರೆ ಬೇಕಾಗುತ್ತೆ ಅಂತ ಹೇಳಿ ಇತ್ತು. ಬಟ್ ಒಂಚೂರು ಅದು ಕಿತ್ತೋಗಿತ್ತು, ಹಾಗಾಗಿ ತರಿಸ್ದೆ ಇದನ್ನು. ಇದು ಮೀಶೋದಲ್ಲಿ ನನಗೆ 176 ರೂಪಾಯಿಗೆ ನನಗೆ ಸಿಕ್ಕಿದ್ದು. ಕ್ಯಾಶ್ ಆನ್ ಡೆಲಿವರಿಲಿ. ನೀವು ಗೂಗಲ್ ಪೇ ಮಾಡ್ತೀರನಿ ಅಂತಂದರೆ 154 ರೂಪಾಯಿ. ಗೂಗಲ್ ಪೇ ಮಾಡಲ್ಲ, ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ 176. 2 ಕಡೆ ಈ ಥರ ಪರ್ಸ್ ಥರ ಬಂದಿದೆ. ಸ್ವಲ್ಪ ದೊಡ್ಡದೇ ಇದೆ. ಬಟ್ ಏನಂದರೆ ಇಲ್ಲಿ ಜಿಪ್ ಕೊಡಬೇಕಿತ್ತು, ಬಟ್ ಜಿಪ್ ಕೊಟ್ಟಿಲ್ಲ ಅವರು. ಮ್ಯಾಗ್ನೆಟಿಂದ ಲಾಕ್ ಥರ ಬರುತ್ತಲ್ಲ, ಅದನ್ನು ಕೊಟ್ಟಿದ್ದಾರೆ ನೋಡಿ, ಈ ಥರ ಕೊಟ್ಟಿದ್ದಾರೆ. ಇದು ಒಂದು ಡಿಸಪಾಯಿಂಟ್ ಆಯ್ತು ನನಗೆ. ಇದು ಒಂದು, ಮತ್ತು ಇನ್ನೊಂದು ಸೈಜು. ನಾನು ಏನು ಅಂದ್ಕೊಂಡೆ, ಒಂದು ಸ್ವಲ್ಪ ಹೈಟ್ ಇರುತ್ತೆ, ಸ್ವಲ್ಪ ಅಗಲ ಇರುತ್ತೆ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊಂದು ಅಗಲ ಇಲ್ಲ, ಅಷ್ಟೊಂದು ಹೈಟ್ ಇಲ್ಲ. ಓಕೆ ಪರವಾಗಿಲ್ಲ. ಒಂದು ಬಾಟಲು, ಒಂದು ಸ್ವಲ್ಪ ಏನಾದರೂ ಇಟ್ಕೊಳೋದಕ್ಕಷ್ಟೇ ಆಗೋದು. ಮಕ್ಕಳನ್ನೇನೋ ಕರ್ಕೊಂಡು ಹೋಗ್ಬೇಕಾದ್ರೆ ಇದು ನೀವು ತೊಗೊಂಡ್ವಿ ಅಂದರೆ ನಿಜವಾಗ್ಲೂ ಆಗೋಲ್ಲ. ಯಾಕೆಂದರೆ ಅವರು ಅದು ಇದು ಕೇಳ್ತಿರ್ತಾರೆ, ಸ್ನ್ಯಾಕ್ಸ್ ಅದೆಲ್ಲ ತುಳ್ಕೊಂಡು ಹೋಗೋದಕ್ಕಾಗಲ್ಲ. ಸಿಂಪಲ್ಲಾಗಿ ನಾವೇ ಹಿಂಗೆ ಹೊರಗಡೆ ಹೋಗಿ ಬರ್ತೀವಿ ಅಂತಂದರೆ ಈ ಥರದ್ದನ್ನು ನಾವು ತೊಗೋಬೋದು, ಪರ್ಚೇಸ್ ಮಾಡ್ಬೋದು, ಕೊಡ್ಬೋದು ಈ ಅಮೌಂಟ್ 176ಕ್ಕೆ. ಆಮೇಲೆ ಇಲ್ಲಿ ಒಳಗಡೆಯೂ ಕೂಡ ಇದು ಒಂದು ಪಾಯಿಂಟು ಏನಂದರೆ, ಒಳಗಡೆ ಜಿಪ್ ಇರುತ್ತೆ. ಎಲ್ಲ ಬ್ಯಾಗಲ್ಲೂ ಕೂಡ ಚಿಕ್ಕದಾಗಿ ಒಂದು ಪರ್ಸಲ್ಲಿ ಕೊಟ್ಟಿರ್ತಾರಲ್ವ, ಅಲ್ಲಿ ಜಿಪ್ ಇರುತ್ತೆ. ಬಟ್ ಇದಕ್ಕೆ ಜಿಪ್ ಇಲ್ಲ. ಏನು ಮಾಡೋದು, ಫಸ್ಟ್ ಟೈಮ್ ಈ ಥರ ಆರ್ಡ್ರ್ ಮಾಡಿದರೆ ಈ ಥರ ಬಂತು. ಪರವಾಗಿಲ್ಲ ಬಿಡು, ಇವಾಗ ಅರ್ಜೆಂಟಲ್ಲಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಇಟ್ಕೊಂಡೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.